ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ. ಭಯಾನಕ, ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಹೊಣೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ, ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಆ ವಿಧಿಯಾಟ ನೋಡಿ. ಆಮೇಲೆ ನಿಮಗೆ 242 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಬ್ಬ ರಮೇಶ್ ವಿಶ್ವಾಸ್ ಕುಮಾರ್ ಬದುಕಿ ಬಂದಿದ್ದು ನೋಡಿ. ಒಬ್ಬ ಮನುಷ್ಯನ ಸಾವು ಅನ್ನೋದು ನಿಶ್ಚಿತ ಆದ್ರೆ ಆತ ಸಮುದ್ರದೊಳಗೆ ಮಧ್ಯದಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ. ಆತನ ಸಾವು ನಿಶ್ಚಿತ ಆದ್ರೆ ಆತ ಗೊಚ್ಚೆಗುಂಡಿಯಲ್ಲಿ ಬಿದ್ದು ಕೂಡ ಸಾಯ್ತಾನೆ. ಆತನ ಸಾವು ನಿಶ್ಚಿತ ಅಲ್ಲ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಬಿದ್ದರೂ ಬದುಕಿ ಎದ್ದು ಬರ್ತಾನೆ ನೋಡಿ. ಅಂತ ಬ್ಲಾಸ್ಟ್ ಆಗಿದೆ ವಿಮಾನ. ಅಲ್ಲಿ ಒಬ್ಬ ಮಾತ್ರ ಬದುಕಿರೋರು. ಆತನ ಸಾವು ನಿಶ್ಚಿತ ಅಲ್ಲ, ಅದಕ್ಕೆ ಆತ ಬದುಕಿ ಬಂದಿದ್ದಾನೆ. ಅದಾದ ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಾವು, 23 ಜನ ಸಾವು. ಆ 23 ಜನ ಸಾವನ್ನಪ್ಪಿರೋದು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿರುವಂತ ಸಂದರ್ಭದಲ್ಲಿ. ನಾವು ಊಟ ಮಾಡೋದು ಬದುಕೋದಕ್ಕೋಸ್ಕರ, ಆದ್ರೆ ಆ ಊಟ ಮಾಡ್ತಿರುವಂತ ಸಂದರ್ಭದಲ್ಲೇ ಯಮರಾಯ ಖಂಡಿತವಾಗಿಯೂ ಈ ಒಂದು ಪರಿಸ್ಥಿತಿಯನ್ನ ನೋಡಬೇಕು. ಇದನ್ನ ನೋಡಿದ್ರೆ ಎಂತ ಮನುಷ್ಯ ಕೂಡ ಕರಗೋದಿಕ್ಕೆ ಆಗದೆ ಇರಲ್ಲ. ಒಂದು ಕಡೆ 241 ಮೃತದೇಹಗಳ ಪೈಕಿ ಈಗ 4 ಮೃತದೇಹಗಳು ಹೊರಗಡೆ ಬಂದಿರುವಂತದ್ದು. ಈ ಮೃತದೇಹಗಳು ಮಾತನಾಡೋದಕ್ಕೆ ಆಗೋದಿಲ್ಲ ಸತ್ಯ. ಆದ್ರೆ ಈ ಮೃತದೇಹಗಳನ್ನ, ಈ ಒಂದು ಜೀವಗಳನ್ನ ಪ್ರೀತಿಸ್ತಾ ಇದ್ದಂತ ಸಾವಿರಾರು ನೂರಾರು ಜೀವಗಳು ಇವತ್ತು ಯಾವ ರೀತಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಆಕಾಶ್ ಅವರ ಅಪ್ಪನನ್ನ ಮಾತಾಡಿಸಿದೆ, ಆಕಾಶ್ ಅವರ ಅಣ್ಣನನ್ನ ಮಾತಾಡಿಸಿದೆ. ಆಕಾಶ್ ಅವರ ಕುಟುಂಬಸ್ಥರು ಒಂದು ಭಾಗದಲ್ಲಿ ಅಲ್ಲಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ. ಭಯಾನಕ, ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಹೊಣೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ, ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಆ ವಿಧಿಯಾಟ ನೋಡಿ. ಆಮೇಲೆ ನಿಮಗೆ 242 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಬ್ಬ ರಮೇಶ್ ವಿಶ್ವಾಸ್ ಕುಮಾರ್ ಬದುಕಿ ಬಂದಿದ್ದು ನೋಡಿ. ಒಬ್ಬ ಮನುಷ್ಯನ ಸಾವು ಅನ್ನೋದು ನಿಶ್ಚಿತ ಆದ್ರೆ ಆತ ಸಮುದ್ರದೊಳಗೆ ಮಧ್ಯದಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ. ಆತನ ಸಾವು ನಿಶ್ಚಿತ ಆದ್ರೆ ಆತ ಗೊಚ್ಚೆಗುಂಡಿಯಲ್ಲಿ ಬಿದ್ದು ಕೂಡ ಸಾಯ್ತಾನೆ. ಆತನ ಸಾವು ನಿಶ್ಚಿತ ಅಲ್ಲ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಬಿದ್ದರೂ ಬದುಕಿ ಎದ್ದು ಬರ್ತಾನೆ ನೋಡಿ. ಅಂತ ಬ್ಲಾಸ್ಟ್ ಆಗಿದೆ ವಿಮಾನ. ಅಲ್ಲಿ ಒಬ್ಬ ಮಾತ್ರ ಬದುಕಿರೋರು. ಆತನ ಸಾವು ನಿಶ್ಚಿತ ಅಲ್ಲ, ಅದಕ್ಕೆ ಆತ ಬದುಕಿ ಬಂದಿದ್ದಾನೆ. ಅದಾದ ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಾವು, 23 ಜನ ಸಾವು. ಆ 23 ಜನ ಸಾವನ್ನಪ್ಪಿರೋದು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿರುವಂತ ಸಂದರ್ಭದಲ್ಲಿ. ನಾವು ಊಟ ಮಾಡೋದು ಬದುಕೋದಕ್ಕೋಸ್ಕರ, ಆದ್ರೆ ಆ ಊಟ ಮಾಡ್ತಿರುವಂತ ಸಂದರ್ಭದಲ್ಲೇ ಯಮರಾಯ ಖಂಡಿತವಾಗಿಯೂ ಈ ಒಂದು ಪರಿಸ್ಥಿತಿಯನ್ನ ನೋಡಬೇಕು. ಇದನ್ನ ನೋಡಿದ್ರೆ ಎಂತ ಮನುಷ್ಯ ಕೂಡ ಕರಗೋದಿಕ್ಕೆ ಆಗದೆ ಇರಲ್ಲ. ಒಂದು ಕಡೆ 241 ಮೃತದೇಹಗಳ ಪೈಕಿ ಈಗ 4 ಮೃತದೇಹಗಳು ಹೊರಗಡೆ ಬಂದಿರುವಂತದ್ದು. ಈ ಮೃತದೇಹಗಳು ಮಾತನಾಡೋದಕ್ಕೆ ಆಗೋದಿಲ್ಲ ಸತ್ಯ. ಆದ್ರೆ ಈ ಮೃತದೇಹಗಳನ್ನ, ಈ ಒಂದು ಜೀವಗಳನ್ನ ಪ್ರೀತಿಸ್ತಾ ಇದ್ದಂತ ಸಾವಿರಾರು ನೂರಾರು ಜೀವಗಳು ಇವತ್ತು ಯಾವ ರೀತಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಈಗಾಗಲೇ ಆಕಾಶ್ ಅವರ ಅಪ್ಪನನ್ನ ಮಾತಾಡಿಸಿದೆ, ಆಕಾಶ್ ಅವರ ಅಣ್ಣನನ್ನ ಮಾತಾಡಿಸಿದೆ. ಆಕಾಶ್ ಅವರ ಕುಟುಂಬಸ್ಥರು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ.
ಭಯಾನಕ ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಕೊನೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ, ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಆ ವಿಧಿಯಾಟ ನೋಡಿ. ಆಮೇಲೆ ನಿಮಗೆ 242 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಬ್ಬ ರಮೇಶ್ ವಿಶ್ವಾಸ್ ಕುಮಾರ್ ಬದುಕಿ ಬಂದಿದ್ದು ನೋಡಿ. ಒಬ್ಬ ಮನುಷ್ಯನ ಸಾವು ಅನ್ನೋದು ನಿಶ್ಚಿತ ಆದ್ರೆ ಆತ ಸಮುದ್ರದೊಳಗೆ ಮಧ್ಯದಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ. ಆತನ ಸಾವು ನಿಶ್ಚಿತ ಆದ್ರೆ ಆತ ಗೊಚ್ಚೆಗುಂಡಿಯಲ್ಲಿ ಬಿದ್ದು ಕೂಡ ಸಾಯ್ತಾನೆ. ಆತನ ಸಾವು ನಿಶ್ಚಿತ ಅಲ್ಲ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಬಿದ್ದರೂ ಬದುಕಿ ಎದ್ದು ಬರ್ತಾನೆ ನೋಡಿ. ಅಂತ ಬ್ಲಾಸ್ಟ್ ಆಗಿದೆ ವಿಮಾನ. ಅಲ್ಲಿ ಒಬ್ಬ ಮಾತ್ರ ಬದುಕಿರೋದು. ಆತನ ಸಾವು ನಿಶ್ಚಿತ ಅಲ್ಲ, ಅದಕ್ಕೆ ಆತ ಬದುಕಿ ಬಂದಿದ್ದಾನೆ. ಅದಾದ ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಾವು, 23 ಜನ ಸಾವು. ಆ 23 ಜನ ಸಾವನ್ನಪ್ಪಿರೋದು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿರುವಂತ ಸಂದರ್ಭದಲ್ಲಿ. ನಾವು ಊಟ ಮಾಡೋದು ಬದುಕೋದಕ್ಕೋಸ್ಕರ, ಆದ್ರೆ ಆ ಊಟ ಮಾಡ್ತಿರುವಂತ ಸಂದರ್ಭದಲ್ಲೇ ಯಮರಾಯ ಖಂಡಿತವಾಗಿಯೂ ಈ ಒಂದು ಪರಿಸ್ಥಿತಿಯನ್ನ ನೋಡಬೇಕು. ಇದನ್ನ ನೋಡಿದ್ರೆ ಎಂತ ಮನುಷ್ಯ ಕೂಡ ಕರಗೋದಿಕ್ಕೆ ಆಗದೆ ಇರಲ್ಲ. ಒಂದು ಕಡೆ 241 ಮೃತದೇಹಗಳ ಪೈಕಿ ಈಗ 4 ಮೃತದೇಹಗಳು ಹೊರಗಡೆ ಬಂದಿರುವಂತದ್ದು. ಈ ಮೃತದೇಹಗಳು ಮಾತನಾಡೋದಕ್ಕೆ ಆಗೋದಿಲ್ಲ ಸತ್ಯ, ಆದ್ರೆ ಈ ಮೃತದೇಹಗಳನ್ನ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್ತ. ಭಯಾನಕ ಅತಿ ಭಯಂಕರ ವಿಮಾನ ದುರಂತ. ಈ ವಿಮಾನ ದುರಂತಕ್ಕೆ ಈಗ ಕೊನೆಯ ವಿಧಿಯಾಟವೋ ಅಥವಾ ದುರ್ವಿಧಿಯೋ, ವಿಮಾನ ದುರಂತದಲ್ಲಿ ಒಟ್ಟು 265 ಜನರ ಸಾವಾಗಿದೆ. 265 ಜನರ ಸಾವು, ಅದರಲ್ಲಿ 241 ಪ್ರಯಾಣಿಕರು, 23 ಜನ ವಿದ್ಯಾರ್ಥಿಗಳು. ಈ ಅಂಗಡಿಯಲ್ಲಿದ್ದ 14 ವರ್ಷದ ಒಬ್ಬ ಬಾಲಕನೂ ಸಾವು. ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ನಲ್ಲೂ ಸಾವು ನೋವು. ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದಾಗಲೇ ನೋಡಿ ಎಂಥ ದುರಂತ ಇದು. ಊಟ ಮಾಡ್ತಿದ್ದಾಗಲೇ ವಿಮಾನ ಅಪ್ಪಳಿಸಿದೆ. ಟೇಕ್ ಆಫ್ ಆದ 40 ಸೆಕೆಂಡ್ನಲ್ಲಿ ವಿಮಾನ ಅಪ್ಪಳಿಸಿರೋದು. ಅಹಮದಾಬಾದ್ನ ಮೇಘಾನಿ ನಗರದ ಮೆಡಿಕಲ್ ಕಾಲೇಜಿನಲ್ಲಿ 23 ವಿದ್ಯಾರ್ಥಿಗಳು ದುರಂತ ಸಾವು. ಒಟ್ಟು 265 ಜನರ ಸಾವಾಗಿರೋದು. ಆ ವಿಧಿಯಾಟ ನೋಡಿ. ಆಮೇಲೆ ನಿಮಗೆ 242 ಜನ ಪ್ರಯಾಣಿಕರಿದ್ರು. ಅದರಲ್ಲಿ ಒಬ್ಬ ರಮೇಶ್ ವಿಶ್ವಾಸ್ ಕುಮಾರ್ ಬದುಕಿ ಬಂದಿದ್ದು ನೋಡಿ. ಒಬ್ಬ ಮನುಷ್ಯನ ಸಾವು ಅನ್ನೋದು ನಿಶ್ಚಿತ ಆದ್ರೆ ಆತ ಸಮುದ್ರದೊಳಗೆ ಮಧ್ಯದಲ್ಲಿ ಬಿದ್ದರೂ ಕೂಡ ಎದ್ದು ಬರ್ತಾನೆ. ಆತನ ಸಾವು ನಿಶ್ಚಿತ ಆದ್ರೆ ಆತ ಗೊಚ್ಚೆಗುಂಡಿಯಲ್ಲಿ ಬಿದ್ದು ಕೂಡ ಸಾಯ್ತಾನೆ. ಆತನ ಸಾವು ನಿಶ್ಚಿತ ಅಲ್ಲ ಅಂದ್ರೆ ಸಮುದ್ರದ ಮಧ್ಯದಲ್ಲಿ ಬಿದ್ದರೂ ಬದುಕಿ ಎದ್ದು ಬರ್ತಾನೆ.